ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ. ನಿಜವಾಗ್ಲೂ ಶಾರ್ವರಿ ಅವರೇ, ಈ ಮನೆಯಲ್ಲಿ ಮಾಧವ್ ಅವ್ರ ಜವಾಬ್ದಾರಿ ಅರ್ಧ ಕಡಿಮೆ ಮಾಡಿದ್ದು ನೀವೇ. ನಾವು ನಿಮ್ಗೆ ಎಷ್ಟು ಋಣಿಯಾಗಿದ್ರು ಸಾಲದು. ಹಾಗೆಲ್ಲ ಯಾಕಂತೀರಾ? ಇದು ನನ್ನ ಮನೆ ಅಂದಮೇಲೆ ಈ ಮನೆಗೋಸ್ಕರ ಅಷ್ಟಾದರೂ ಮಾಡಬಾರ್ದಾ? ನಾನು ಏನೇ ಮಾಡಿದ್ರು, ಎಲ್ಲೇ ಇದ್ರು, ಏನೇ ಯೋಚನೆ ಮಾಡ್ತಾ ಇದ್ರು ಈ ಮನೆ ಬಗ್ಗೆನೇ ಆಗಿರತ್ತೆ. ಬಂದ್ರಾ? ಬನ್ನಿ. ನೋಡಿ ಶಾರ್ವರಿ ಅವರೇ, ನೀವಿಲ್ಲ ಅಂತ ಮಹೇಶ್ ಅವರು ಮಾತಾಡೋದೇ ಕಡಿಮೆ ಮಾಡಿಬಿಟ್ಟಿದ್ರು. ಯಾವಾಗಲೂ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಸಪ್ಪಗಿರ್ತಾರೆ, ತಲೆ ತುಂಬ ಏನೋ ತುಂಬಿಕೊಂಡಿರೋ ಹಾಗಿರ್ತಾರೆ. ತಲೆ ತುಂಬ ಏನೋ ತುಂಬಿಕೊಂಡಿರೋದಲ್ಲ, ತಲೆ ತುಂಬ ನನ್ನನ್ನೇ ತುಂಬಿಕೊಂಡಿದ್ದಾರೆ. ಅದು ನಿಜಾನೇ. ನೀವು ಬರ್ತಿದ್ದ ಹಾಗೆ ಮಹೇಶ್ ಅವ್ರ ಮುಖದ ಕಳೆನೇ ಬದಲಾಗ್ಬಿಟ್ಟಿದೆ. ಸರಿ ಸರಿ, ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ತೊಂದರೆ ಕೊಡಲ್ಲ. ಇಷ್ಟು ದಿನ ನೀವಿಲ್ಲದೆ ಎಷ್ಟು ಪರದಾಡ್ಬಿಟ್ಟಿದಾರೋ ಏನೋ. ಈಗ ನೀವು ವಿಚಾರಿಸ್ಕೊಳ್ಳಿ. ಏನ್ರಿ, ನಾನಿಲ್ಲ ಅಂತ ಬೇಜಾರಾಗಿದ್ರಾ ಅಥವಾ ಭಯದಲ್ಲೇ ಒದ್ದಾಡ್ತಿದ್ರಾ? ಡೆಲ್ಲಿಲಿ ನಿನ್ನ ಕೆಲಸ ಮುಗಿದು 4 ದಿನ ಆಗಿದೆ, ಆದರೆ ಈಗ ಮನೆಗೆ ಬಂದಿದೆಯಾ? ಎಲ್ಲೂ ಹೋಗಿದ್ದೆ? ಏನು ಮಾಡ್ತಿದ್ದೆ? ಬರ್ತಿದ್ದ ಹಾಗೆ ಎನ್ಕ್ವೈರಿ ಶುರು ಮಾಡ್ಕೊಂಡ್ರಾ? ಹೇಳ್ತೀನಿ, ಪ್ರತಿಯೊಂದನ್ನು ಹೇಳ್ತೀನಿ. ನಾನು ಎಲ್ಲಿ ಹೋಗಿದ್ದೆ, ಯಾಕೆ ಹೋಗಿದ್ದೆ, ಏನು ಮಾಡಿದೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗಬೇಕು. ಆದರೆ ಅದಕ್ಕೆ ಅಂತ ಟೈಮ್ ಬರಬೇಕಲ್ಲ. ಆ ಟೈಮ್ ಬಂದಾಗ ಎಲ್ಲ ಅರ್ಥ ಆಗುತ್ತೆ. ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗಿನ್ನೂ ಸಮಯ ಬೇಕಾಗಿಲ್ಲ. ನನಗೆ ಗೊತ್ತು ನೀನು ಡೆಲ್ಲಿಯಿಂದ ನೇರವಾಗಿ ಇಲ್ಲಿಗೆ ಬಂದಿಲ್ಲ ಅಂತ. ಬೇರೆಲ್ಲ ಹೋಗಿದ್ಯಾ? ಹೇಳು, ಏನು ಸಂಚು ಮಾಡ್ತಿದೀಯಾ? ಎಲ್ಲಿ ಹೋಗಿದ್ದೆ? ಹೇಳಲೇಬೇಕಾ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಅಣ್ಣನಿಂದ ಸರ್ವನಾಶ ಆಯ್ತಲ್ಲ ನನ್ನ ಕುಟುಂಬದ ಒಂದು ಜೀವ. ಆ ಜೀವದ ತುಡಿತನ ಕೇಳಿಸ್ಕೊಳಕ್ ಹೋಗಿದ್ದೆ. ಏನು? ನಿನ್ನ ಕುಟುಂಬನ? ನಮ್ಮ ಅಣ್ಣನಿಂದ ಸರ್ವನಾಶ ಆಯ್ತಾ? ಏನು ಮಾತಾಡ್ತಾ ಇದೀಯಾ? ನೀನು ಅನಾಥೆ ತಾನೆ? ಯಾರಿದ್ರು ನಿನ್ನ ಕುಟುಂಬದಲ್ಲಿ? ನಮ್ಮ ಅಣ್ಣಂಗೂ ನಿಮ್ಮ ಕುಟುಂಬಕ್ಕೂ ಏನು ಸಂಬಂಧ? ಬರೀ ಅದೊಂದು ಮಾತಿಗೆ ನಿಮ್ಮ ಮನಸ್ಸಿನಲ್ಲಿ 100 ಪ್ರಶ್ನೆ ಹುಟ್ತಾ ಇದೆ ಅಲ್ವಾ? ಏನು ಅನ್ಕೊಂಡಿದ್ದೀರಾ ನನ್ನ? ಈ ಮನೆಗೋಸ್ಕರ, ಈ ಮನೇಲಿ ಅಧಿಕಾರ ಚಲಾಯಿಸೋದಕ್ಕೋಸ್ಕರ ಅಷ್ಟೇ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀನಿ ಅನ್ಕೊಂಡ್ರಾ? ನಾನು ಈ ಮನೆಗೆ ಬಂದಿದ್ದೆ ನನ್ನ ಸೇಡಿನ ಬೆಂಕಿಲಿ ಈ ಮನೆನ ಸುಟ್ಟು ಬೂದಿ ಮಾಡೋದಕ್ಕೆ. ನನ್ನ ಕುಟುಂಬದ ಕಣ್ಣೀರಿನ ಶಾಪಕ್ಕೆ ಈ ಮನೆನ ಬಲಿ ತಗೊಳ್ಳೋದಕ್ಕೆ. ಶಾರ್ವರಿ, ಏನು ಮಾತಾಡ್ತಿದ್ಯಾ ನೀನು? ನೀನು ಅನಾಥೆ, ನಿನಗೆ ಯಾವ ಕುಟುಂಬನೂ ಇಲ್ಲ. ಸದ್ಯಕ್ಕೆ ಹಾಗೆ ಅಂದ್ಕೊಂಡಿದ್ದು ಬಿಡಿ. ನನ್ನನ್ನಾಗಲಿ, ನನ್ನ ಮನಸ್ಸಿನಲ್ಲಿ ಉರಿತಿರೋ ಕಿಚ್ಚನ್ನಾಗಲಿ ಕೆತ್ಕೋಕ್ ಬರಬೇಡಿ. ಯಾಕೆ ಕೂತಿದೆ ಸಿರಿ? ಇನ್ನೂ ಮುಗ್ದಿಲ್ಲ ಒಂದು ಲೆಕ್ಕಾಚಾರ. ಲೆಕ್ಕ ಮುಗಿಯುತ್ತೋ ಬಿಡುತ್ತೋ, ಆದ್ರೆ ಮನೆಯಲ್ಲಂತೂ ರೇಷನ್ ಮುಗ್ದಿದೆ ಸಮರ್. ಇವತ್ತು ಅಡುಗೆ ಮಾಡೋದಕ್ಕೂ ರೇಷನ್ ಜಾಸ್ತಿ ಇಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು.
ಮನೆಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ, ನೀನು ದುಡಿತಾ ಇರೋದು, ತಾತ ಕೊಡ್ತಾ ಇರೋ ಹಣ ಯಾವುದಕ್ಕೂ ಸಾಕಾಗ್ತಾ ಇಲ್ಲ. ಮತ್ತೆ ತಾತನ ಹತ್ರ ಕೇಳೋಣ ಅಂದರೆ ನನಗೆ ಮನಸ್ಸಾಗ್ತಿಲ್ಲ. ಪಾಪ ಅವರು ಬರೋ ಪೆನ್ಷನ್ ದುಡ್ಡಲ್ಲಿ ಎಷ್ಟು ಅಂತ ಕೊಡ್ತಾರೆ ಹೇಳು? ಇಲ್ಲ, ಅವ್ರ ಹತ್ರ ಏನು ಕೇಳೋದೇನು ಬೇಡ, ನಾನೇ ಹೇಗಾದ್ರೂ ಅರೇಂಜ್ ಮಾಡ್ತೀನಿ. ಅರೆ ಮಾವ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ತಾತ, ಯಾರು ಬಂದಿದ್ದಾರೆ ನೋಡಿ. ಹೇಗಿದ್ದೀರ ಮಾವ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಅಮ್ಮ ಚೆನ್ನಾಗಿದ್ದಾರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ ಮಾವ, ನಾನು ಕಾಫಿ ತರ್ತೀನಿ. ಇಲ್ಲ ಅದೆಲ್ಲ ಏನು ಬೇಡ. ಅರೆ ಮಾಧವ, ಹೇಗಿದ್ದೀಯಾ? ನೆನ್ನೆ ಮನೇಲಿ ಎಲ್ಲ ಸರಿ ಹೋಯ್ತು ತಾನೆ? ಅಲ್ಲ, ಆ ಜನಾರ್ದನ್ನ ಸುಮ್ಮನೆ ಬಿಟ್ಬಿಟ್ಯಾ? ಅವನ ವಿಷಯ ಬಿಡಿ, ಅವನು ನಾವಂತೂ ದೂರ ಇಟ್ಟಿದ್ದೀವಿ, ಇನ್ನು ದೇವ್ರಿಗೆ ಬಿಟ್ಟಿದ್ದು. ಅಂತ ನೀಚರಿಗೆ ದೇವರೇ ಪಾಠ ಕಲಿಸ್ಬೇಕು. ಆದರೆ ನೀವುಗಳು ನನ್ನನ್ನು ಯಾಕೆ ದೂರ ಇಟ್ಟಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅರೆ ಏನ್ ಮಾತಾಡ್ತಾ ಇದೀಯ ಮಾಧವ? ನಾವು ನಿನ್ನನ್ನ ದೂರ ಇಡ್ತೀವ? ಮತ್ತೆ ಮನೇಲಿ ಇಷ್ಟು ಕಷ್ಟ ಇರುವಾಗ ಒಂದ್ಸಾರಿನೂ ನಿಮ್ಗೆ ನನ್ನ ನೆನಪಾಗ್ಲಿಲ್ವಾ? ಸಿರಿ ಸಮರ್ಥ ಮಾತಾಡ್ತಿದ್ದೆ, ನಾ ಕೇಳಿಸ್ಕೊಂಡೆ. ಮನೇಲಿ ರೇಷನ್ ತರೋದಕ್ಕೂ ಕಷ್ಟ ಇದೆ ಅಂತ ಹೇಳ್ತಾ ಇದ್ರು. ಹೀಗಿರುವಾಗ ನಾವು ನಿಮ್ಮ ಮನೆಯವರು ಅನ್ನೋದನ್ನ ಮರ್ತು ಬಿಟ್ರಾ? ರೇಷನ್ ತರೋದಕ್ಕೆ ನಮ್ಮ ಮನೇಲಿ ಸಮಸ್ಯೆನಾ? ಏನ್ ಸೊಗ್ಲಾಗಿ ಏನ್ ಹೇಳ್ತಾ ಇದ್ದಾರೆ ಇವರು? ಇಲ್ಲಪ್ಪ, ನಮ್ಗಂಥ ಸಮಸ್ಯೆ ಯಾವುದು ಇಲ್ಲ. ತಾತ, ಅದು ನಾನು ಸಮರ್ ಜೊತೆ ಸುಮ್ಮನೆ ತಮಾಷೆಯಾಗಿ ಮಾತಾಡ್ತಾ ಇದ್ದೆ. ಅದನ್ನ ಮಾವ ಕೇಳಿಸ್ಕೊಂಡು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಮನೆಯಲ್ಲಿ ಅಂಥ ಸಮಸ್ಯೆ ಏನೂ ಇಲ್ಲ ಮಾವ. ನಾವೆಲ್ಲರೂ ಖುಷಿ ಖುಷಿಯಾಗಿ ಆರಾಮಾಗಿದ್ದೀವಿ. ಅದೇ ಮತ್ತೆ, ಈಗ ನನಗೆ ಪೆನ್ಷನ್ ಬರುತ್ತೆ, ಸಮರ್ಥ ದುಡಿತಾನೆ, ಸಿರಿನೂ ದುಡಿತಾ ಇದ್ದಾಳೆ, ಇನ್ನು ನಮ್ಮ ಜುಗ್ಗ ಇದ್ದಾನಲ್ಲ, ಅವನು ಫ್ಯಾಮಿಲಿ ಮೆಂಬರು ಪ್ರಸಾದ್, ಅವನು ಅಷ್ಟು ಇಷ್ಟು ಕೊಡ್ತಾ ಇರ್ತಾನೆ. ಹೀಗಾಗಿ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. ಹಾಗೆ ನೋಡಿದ್ರೆ ನಮಗೆ ಜಾಸ್ತಿ ದುಡ್ಡು ಬಂದು ಈಗ ಒಂದು ಚೀಟಿ ಹಾಕೋದಕ್ಕೂ ಶುರು ಮಾಡಿದ್ದೀವಿ ಅಲ್ವಾ ಸೊಗಲಾಡಿ? ಹೌದು ತಾತ, ಇಷ್ಟೆಲ್ಲ ಇದ್ರೂ ಸಮರ್ಥ ಕಾಲು ಎಳೆಯೋದಕ್ಕೆ ನಾನು ಸುಮ್ಮನೆ ಹಾಕಿ ತಮಾಷೆ ಮಾಡ್ತಾ ಇದ್ದೆ. ಅದನ್ನ ಮಾವ ಕೇಳಿಸ್ಕೊಂಡು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಷ್ಟೇ. ಓ, ಹಾಗಾದ್ರೆ ನಿಜವಾಗ್ಲೂ ನಿಮ್ಮ ಮನೇಲಿ ಯಾವ ಸಮಸ್ಯೆನೂ ಇಲ್ಲ? ಇಲ್ಲಪ್ಪ, ಅಂಥ ಯಾವ ಸಮಸ್ಯೆನೂ ಇಲ್ಲ. ಅಕಸ್ಮಾತ್ ಸಮಸ್ಯೆ ಏನಾದರೂ ಬಂತು ಅಂದರೆ ನಾನೇ ನಿನಗೆ ಫಸ್ಟ್ ಫೋನ್ ಮಾಡಿ ಹೇಳ್ತೀನಿ, ಸರಿಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.